ನೋಡ್ತಾ ಇರಬಹುದು ಫೋರ್ಡ್ ಇಕೋ ಸ್ಪೋರ್ಟ್ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ನಿಮ್ಗೆ ಫುಲ್ ಟಾಪ್ ಅಂಡ್ ಗಾಡಿ ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಬರುತ್ತೆ. 2020 ಸಿಂಗಲ್ ಓನರ್ ಸರ್. ಓಕೆ 6 ಇಯರ್ ಬ್ಯಾಗ್ ಬರುತ್ತೆ, ಪುಷ್ ಬಟನ್ ಬರುತ್ತೆ, ವಿತ್ ಸನ್ ರೂಫ್ ಬರುತ್ತೆ ಸರ್. ಬರೀ 69,000 ಓಡಿದೆ. ಓಕೆ 10,65,000 ಫೈನಲ್ ಆಗುತ್ತೆ ಸರ್. 10,65,000 ಗೆ ಫೈನಲ್ ಸಿಂಗಲ್ ಓನರ್, ಬರೀ 65,000 ಕಿಲೋಮೀಟರ್ ಸನ್ ರೂಫ್ ವೆಹಿಕಲ್ ಸರ್. ಇದು 20 ಮೈಲೇಜ್ ಬರುತ್ತೆ ನಿಮ್ಗೆ. 20 ಮೈಲೇಜ್ ಬರುತ್ತೆ. ಅಂಡ್ ಅಡಿಷನಲ್ ಆಗಿ ಸನ್ ರೂಫ್ ಇದೆ, ಡ್ಯುಯಲ್ ಟೋನ್ ಪೇಂಟಿಂಗ್ ಇದೆ. ಗಾಡಿ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಗ್ಲಾಸಿ ಕಟ್ ಅಲಾಯ್ ವೀಲ್ಸ್ ಕೂಡ ಇದೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು ಸನ್ ರೂಫ್ ಬರ್ತಾ ಇದೆ ನಿಮ್ಗೆ. ಅಂಡ್ ಡ್ಯುಯಲ್ ಟೋನ್ ಪೇಂಟಿಂಗ್ ಬಾಡಿ ಕಲರ್. ಸೊ ಒಳಗಡೆ ಕೂಡ ತುಂಬಾನೇ ಪ್ರೀಮಿಯಂ ಆಗಿದೆ. ಸೊ ಸೇಫ್ಟಿ ಪರ್ಪಸ್ ಏನಾರ ನೋಡ್ತಾ ಇದ್ರೆ ಇದಕ್ಕಿಂತ ಬೆಸ್ಟ್ ಕಾರ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಸಿಗೋದೇ ಇಲ್ಲ ನಿಮ್ಗೆ. ಅಂಡ್ ಕಾರು ಕೂಡ ತುಂಬಾ ಚೆನ್ನಾಗಿದೆ ಸರ್. ಈ ವೆಹಿಕಲ್ ಎಷ್ಟು ರನ್ ಆಗಿದೆ? ಬರೀ 60,000 ಆಗಿದೆ ಸರ್ ಇದು. ಓಕೆ. ಅಂಡ್ ಸರ್ ಉಂಡೆ ಒಣ್ಣೆ ಡೀಸೆಲ್ ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ಡೀಸೆಲ್ ಸರ್ ಇದು. ಸರ್ ಎಷ್ಟು ರನ್ ಆಗಿದೆ? 74,000 ಆಗಿದೆ ಸರ್ ಇದು. ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. 5.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್ ಇದು. ಸರ್ ಏನ್ ಹೇಳಿದ್ರು ಮಾಡ್ಲು? 2014 ಸೆಕೆಂಡ್ ಓನರ್ SX ಆಪ್ಷನಲ್ 6 ಇಯರ್ ಬ್ಯಾಗ್ ಪುಷ್ ಬಟನ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು 10 ಇಂಚ್ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಬರ್ತೈತೆ. ಒಳಗಡೆ ಲೆದರ್ ಇಂಟೀರಿಯರ್ಸ್ ಮಾತ್ರ ಸೂಪರ್ ಆಗಿದೆ ನಿಮ್ಗೆ. ಅಂಡ್ ಡ್ಯುಯಲ್ ಟೋನ್ ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಆರ್ಮ್ ರೆಸ್ಟ್ ಕೂಡ ಬರುತ್ತೆ ನಿಮ್ಗೆ. ತುಂಬಾನೇ ಪ್ರೀಮಿಯಂ ಆಗಿದೆ ಗಾಡಿ ಮಾತ್ರ. ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುವಂತ ವೆಹಿಕಲ್. ಅಂಡ್ 5,50,000 ಈ ಗಾಡಿಗೆ 100% ಅಂದ್ರೆ ಲೋನ್ ಆಗುತ್ತೆ ಆರಾಮಾಗಿ. ಒಂದು 3.5-4 ಲಕ್ಷ ಗಂಟೆ ಆರಾಮಾಗಿ ಲೋನ್ ಆಗುತ್ತೆ ಈ ಗಾಡಿಗೆ. ಅಂಡ್ ಅದೇ ತರ ಇಲ್ಲೊಂದು ನಿಸಾನ್ ವೆಹಿಕಲ್ ಇದೆ, ಹೇಳಿ ಸರ್. ಸೊ ಇಲ್ಲೊಂದು ರೆನಾಲ್ಟ್ ಗಾಡಿ ಇದೆ, ಹೇಳಿ ಸರ್. 2013 ಸಿಂಗಲ್ ಓನರ್ ಸರ್, ಡೀಸೆಲ್ RX ಟಾಪ್ ಎಂಡ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 3,60,000 ಫೈನಲ್ ಆಗುತ್ತೆ. ಎಷ್ಟು ಆಗಿದೆ ಸರ್? 75 ಆಗಿದೆ ಸರ್. ಡೀಸೆಲ್ ಪೆಟ್ರೋಲ್? ಡೀಸೆಲ್ ವೆಹಿಕಲ್ ಸರ್. ಓಕೆ. ಇದ್ರಲ್ಲೂ ಕೂಡ ಫುಲ್ ಟಾಪ್ ಅಂಡ್ ಅಲಾಯ್ ವೀಲ್ಸ್ ಬರುತ್ತೆ ನಿಮ್ಗೆ. ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ. ಅಂಡ್ ಅದೇ ತರ ಇನ್ನೂ ಒಂದು ಫುಲ್ ಟಾಪ್ ಅಂಡ್ ಗಾಡಿ ಬ್ರಿಜಾ ಇದೆ. 2016 ಸಿಂಗಲ್ ಓನರ್ ZA ಪ್ಲಸ್ ಇದು. ಓಕೆ 85,000 ಕಿಲೋಮೀಟರ್ ಆಗಿದೆ ಸರ್. ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ಫುಲ್ ಟಾಪ್ ಅಂಡ್ ಮಾಡಲ್ ಇದೆ ಸರ್. 8,50,000 ಫೈನಲ್ ಆಗುತ್ತೆ ಸರ್. ಸರ್ 8,50,000 ಫೈನಲ್ ಆಗುತ್ತೆ. ಇದು ಕೂಡ 555 ನಿಮ್ಗೆ ನೋಡ್ತಾ ಇರ್ಬೋದು. ಗಾಡಿ ನಂಬರ್ ಕೂಡ ತುಂಬಾ ಚೆನ್ನಾಗಿದೆ. ಅಲಾಯ್ ವೀಲ್ಸ್ ಬರುತ್ತೆ, ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಡೀಸೆಲ್ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಇದು ಕೂಡ ಫುಲ್ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಡಿಫಾಗರ್ ಬರುತ್ತೆ ನಿಮ್ಗೆ, ಪಾರ್ಕಿಂಗ್ ಕ್ಯಾಮೆರಾ, ಸೆನ್ಸಾರ್ಸ್ ಎಲ್ಲ ಬರುತ್ತೆ. ಓಕೆ ಸರ್ 8,50,000 ಅಣ್ಣ ಸರ್. 8,00,000 ನೆಗೋಷಿಯಬಲ್ ಆಗುತ್ತೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸೊ ಇನ್ನೂ ಒಂದು XUV500 ಇದೆ ಸರ್. 2012 W8 ಸೆಕೆಂಡ್ ಓನರ್ ಸರ್. 1 ಲಕ್ಷ ಕಿಲೋಮೀಟರ್ ಆಗಿದೆ. ಫುಲ್ ಟಾಪ್ ಅಂಡ್ ಮಾಡಲ್ ಇದು. 7 ಲಕ್ಷ ನೆಗೋಷಿಯಬಲ್ ಆಗುತ್ತೆ ಸರ್ ಇದು. 7 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಎಷ್ಟು ಆಗಿದೆ ಸರ್? 1,04,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ ಸರ್. ಇಲ್ಲ ಶೋರೂಮ್ ಟ್ರ್ಯಾಕ್ ಇದೆ. ಹೌದು. ಅಂಡ್ ಅದೇ ತರ ಇಲ್ಲೊಂದು ಸ್ವಿಫ್ಟ್ ಇದೆ ಸರ್. 2015 ಸೆಕೆಂಡ್ ಓನರ್ ಸರ್ ಇದು. VXI ಪೆಟ್ರೋಲ್ ಗ್ರೇ ಕಲರ್ ಇದು. 5,10,000 ಫೈನಲ್ ಆಗುತ್ತೆ ಸರ್. ಸರ್ 5,10,000. ಹೌದು ಸರ್. ಹೌದು. ಸೊ ನೋಡ್ತಾ ಇರ್ಬೋದು 15 ಮಾಡಲು 5,10,000 VXI. ಇದ್ರಲ್ಲೂ ಕೂಡ ಪೋಸ್ಟರಿಂಗ್, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸ್ಪಾಯ್ಲರ್ ಕೂಡ ಬರುತ್ತೆ ನಿಮ್ಗೆ, ಲೋನ್ ಕೂಡ ಆಗುತ್ತೆ. ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಕೂಡ ಬರ್ತದೆ ಗಾಡಿಯಲ್ಲಿ. ಅಂಡ್ ಅದೇ ತರ ಇಲ್ಲಿ ಒಂದು SX ಇದು ಎಕ್ಸ್ಪ್ರೆಸ್ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2015 ಪುಷ್ ಬಟನ್ ಸ್ಟಾರ್ಟ್ ಸರ್. ಡೀಸೆಲ್ ವೆಹಿಕಲ್ 6,75,000 ಫೈನಲ್ ಆಗುತ್ತೆ ಸರ್ ಇದು. 6,75,000 ಫೈನಲ್ ಆಗುತ್ತೆ. 6,75,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ. ಸೈಡ್ ಕ್ಲಾಡಿಂಗ್ ಎಲ್ಲ ಇದೆ ನಿಮ್ಗೆ, ಅಲಾಯ್ ವೀಲ್ಸ್ ಬರುತ್ತೆ. ಸೊ ಡಾಕ್ಟರ್ ಓಡಿಸಿರೋ ಕಾರು ತುಂಬಾನೇ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರ್ತಾರೆ. ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಪಕ್ಕಾ ಇರುತ್ತೆ. ಪುಷ್ ಬಟನ್ ಸ್ಟಾರ್ಟ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಡಿಫಾಗರು, ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ, ಸೆನ್ಸಾರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 6,75,000 ಫೈನಲ್ ಆಗುತ್ತೆ ಸರ್. ಸೊ ನೋಡ್ತಾ ಇರ್ಬೋದು ಒಂದು 7 ಸೀಟರ್ ಗಾಡಿ ಹುಡ್ಕೊಂಗಿದ್ರೆ ದಿ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು, ಹೇಳಿ ಸರ್. ಸರ್ 2011 ಸೆಕೆಂಡ್ ಓನರ್ ಸರ್ ಇದು. ಓಕೆ 97 ಕಿಲೋಮೀಟರ್ ರನ್ ಆಗಿದೆ. ಫುಲ್ ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ ಸರ್ ನಿಮ್ಗೆ ಇದು. ಇದಕ್ಕೆ ಲೋನ್ ಆಗಲ್ಲ. ಕ್ಯಾಶ್ ಅಲ್ಲಿ ಬಂದ್ರೆ 6,25,000 ಫೈನಲ್ ಸರ್ ಇದು. ಸರ್ 6,25,000 ಫೈನಲ್. ಲೋನ್ ಆಗಲ್ಲ ಸರ್. ಲೋನ್ ಆಪ್ಷನ್ ಇಲ್ಲ ಇದಕ್ಕೆ. ಲೋನ್ ಆಗಲ್ಲ ಇದಕ್ಕೆ. ಓಕೆ 6,25,000 ಫೈನಲ್ ಆಗುತ್ತೆ ಸರ್. ಹೌದು ಸರ್. ಓಕೆ ಸರ್. ಅಂಡ್ ಅದೇ ತರ ಇಲ್ಲೊಂದು ನೋಡ್ತಾ ಇರ್ಬೋದು ಕ್ರೆಟಾ ಇದೆ, ಹೇಳಿ ಸರ್. ಸರ್ 2016 ಸೆಕೆಂಡ್ ಓನರ್ E+ ಪೆಟ್ರೋಲ್ ಸರ್. 98,000 ಕಿಲೋಮೀಟರ್ ರನ್ ಆಗಿದೆ. 8,50,000 ನೆಗೋಷಿಯಬಲ್ ಇದೆ ಸರ್ ಇದು. ಸರ್ 8,50,000 ಇನ್ನು ಕೂಡ ನೆಗೋಷಿಯಬಲ್ ಆಗುತ್ತೆ. ಅದು ಕೂಡ ಪೆಟ್ರೋಲ್ ವೆಹಿಕಲ್. ಅಂಡ್ 16 ಮಾಡಲು ನೋಡ್ತಾ ಇರ್ಬೋದು. ಕ್ರೆಟಾ ಹುಡುಕರ್ಗಿಲ್ಲ ಒಂದು ಒಳ್ಳೆ ಆಪ್ಷನ್ ಇದೆ. ಅಂಡ್ ಅದೇ ತರ ಸೊ ಈ ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಜನ ಲೈಕ್ ಮಾಡ್ತಾರೆ. ಸ್ಮಾರ್ಟ್ ಹೈಬ್ರಿಡ್ ಎಲ್ಲ ಬರುತ್ತೆ. ಆಪ್ಷನ್ 2018 ಸೆಕೆಂಡ್ ಓನರ್. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಡೀಸೆಲ್ ವೆಹಿಕಲ್. ಓಕೆ ಓಕೆ 2018 ಸೆಕೆಂಡ್ ಅಂದ್ರೆ 9,25,000 ಫೈನಲ್ ಆಗುತ್ತೆ ಸರ್ ಇದು. 9,25,000 ಫೈನಲ್ ಮಾಡಿ ಕೊಡ್ತೀರಾ ಈ ವೆಹಿಕಲ್ ನ. ಸೊ ನೋಡ್ತಾ ಇರ್ಬೋದು ಇದೆ. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಇದೆ. ಏರ್ ಬ್ಯಾಗು, ABS, ಮ್ಯಾಗ್ವಿಲ್ ಬ್ರ್ಯಾಂಡ್ ನ್ಯೂ. ಸೊ 4 ಕೂಡ ಬ್ರ್ಯಾಂಡ್ ನ್ಯೂ JK ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಸ್ಮಾರ್ಟ್ ಹೈಬ್ರಿಡ್, ಡೀಸೆಲ್, ತುಂಬಾನೇ ಫ್ಯೂಯಲ್ ಸೇವಿಂಗ್ ಟೆಕ್ನಾಲಜಿ ಎಲ್ಲ ಬರುತ್ತೆ ಈ ಗಾಡಿಯಲ್ಲಿ. 6894 ವೆಹಿಕಲ್ ನಂಬರ್. ಅಂಡ್ ಸರ್ ಏನ್ ಹೇಳಿದ್ರು 9 ಲಕ್ಷ
25,000 ಫೈನಲ್ ಆಗುತ್ತೆ ಸರ್. ಓಕೆ. ಸೊ 4x4 ತಾರ್ ಇದೆ, ಮಹೇಂದ್ರ ತಾರ್ ಇದೆ, ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ನಿಮ್ಗೆ ಅಡ್ವೆಂಚರಸ್ ಪರ್ಪಸ್ ತುಂಬಾನೇ ಪ್ರೀಮಿಯಂ ವೆಹಿಕಲ್ ಇದು. ಹೇಳಿ ಸರ್. 2021 ಸಿಂಗಲ್ ಅನ್ನು ಬರೀ 46,000 ಓಡಿದೆ ಸರ್ ಇದು. 4x4 ಸಿಂಗಲ್ ಓನರ್ ಸರ್. 15,50,000 ಫೈನಲ್ ಆಗುತ್ತೆ ಸರ್ ಇದು. ಸೊ ನೋಡ್ತಾ ಇರ್ಬೋದು ಗಾಡಿ ಎಷ್ಟು, ನಾವು ಕಾರ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತೆ ಆಕ್ಚುಲಿ. ಅಂಡ್ ಒಳಗಡೆ ಕೂಡ ತುಂಬಾನೇ ಪ್ರೀಮಿಯಂ ಆಗಿದೆ. ಸೊ ನೋಡಿ ಸರ್, 15,50,000. ಹೌದು ಸರ್, ಹೌದು ಸರ್. ಇದು ಯಾವ ಸರ್ ಮಾಡಲು? 21 ಸಿಂಗಲ್ ಓನರ್ ಸರ್. ಬರೀ 40,000 ಓಡಿದೆ. 15,40,000 ಫೈನಲ್. ಬರೀ 40,000 ಕಿಲೋಮೀಟರ್ ರನ್ ಆಗಿರುವಂತ ವೆಹಿಕಲ್. i20 ಮಾಡಲು ಪ್ರೈಸ್ ಸರ್ 2013 ಸೆಕೆಂಡ್ ಓನರ್ ಅಷ್ಟು ಆಪ್ಷನ್ ಇದೆ ಸರ್. 4,40,000 ಫೈನಲ್ ಆಗುತ್ತೆ ಸರ್. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್. ಪುಷ್ ಬಟನ್ ಸ್ಟಾರ್ಟ್ ಇದೆ. ಓಕೆ. ಅಂಡ್ ಸೆಲೆರಿಯೋ ಆಟೋಮೆಟಿಕ್ 2016 ಸಿಂಗಲ್ ಓನರ್ ಬರೀ 56,000 ಓಡಿದೆ ಸರ್. 4,40,000 ಆಗುತ್ತೆ ಸರ್ ಇದು. ಸೊ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಆಟೋಮೆಟಿಕ್ ವೆಹಿಕಲ್. ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. 4,40,000 ಆಗುತ್ತೆ ಸರ್ ಇದು. 4,40,000 ನಿಮಗೆ ಫೈನಲ್ ಮಾಡಿ ಕೊಡ್ತಾರೆ. 16 ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟ್, ಸಿಂಗಲ್ ಓನರ್, 54,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. ಸೊ ಸೇಮ್ ಕಂಪನಿ 2019 ZX ಪ್ಲಸ್ ಸ್ವಿಫ್ಟ್ ಸಿಂಗಲ್ ಓನರ್ ಬರೀ 59,000 ರನ್ ಆಗಿದೆ. 6,90,000 ಫೈನಲ್ ಆಗುತ್ತೆ ಸರ್. 6,90,000. ಹೌದು ಸರ್. ಸೊ ನೋಡ್ತಾ ಇರ್ಬೋದು 6,90,000 ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. 2019 ಮಾಡಲು, ಪೆಟ್ರೋಲ್, ರೆಡ್ ಕಲರ್. ಗಾಡಿ ತುಂಬಾನೇ ಚೆನ್ನಾಗಿದೆ. ಅಂಡ್ ಅದು ಕೂಡ 59,000 ಕಿಲೋಮೀಟರ್ ರನ್ ಆಗಿದೆ. ಅಪೋಲೋ ಟೈರ್ಸ್ ಬರುತ್ತೆ ನಿಮ್ಗೆ, ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಫುಲ್ ಟಾಪ್ ಎಂಡ್ ಗಾಡಿ. ಸೈಯಾನ್ 2014 ಸಿಂಗಲ್ ಸ್ಪೋರ್ಟ್ಸ್ ಅಂದ್ರೆ 1 ಲೀಟರ್ ಇಂಜಿನ್ ಬರುತ್ತೆ. 3,25,000 ಫೈನಲ್ ಆಗುತ್ತೆ. 3,25,000 ಫೈನಲ್ ಆಗುತ್ತೆ ಸರ್. 1 ಲೀಟರ್ ಇಂಜಿನ್ ಬರುತ್ತೆ ಸರ್. 1 ಲೀಟರ್ ಇಂಜಿನ್ ಬರುತ್ತೆ. 3,25,000 ಫೈನಲ್ ನಿಮ್ಗೆ. ಸಿಂಗಲ್ ಓನರ್ ಸರ್. ಬರೀ 37,000 ಕಿಲೋಮೀಟರ್ ಓಡಿದೆ ಸರ್. ಬರೀ 37,000 ಕಿಲೋಮೀಟರ್ ಸರ್. ಇದಕ್ಕೆ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಸರ್. ಏನ್ ಹೇಳಿದ್ರು ಪ್ರೈಸ್? 3,25,000 ಆಗುತ್ತೆ. ನೆಗೋಷಿಯಬಲ್ ಆಗುತ್ತೆ ಸರ್. i10 ಗ್ರ್ಯಾಂಡ್ 14 ಸೆಕೆಂಡ್ ಓನರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರೀ 60,000 ಓಡಿದೆ ಸರ್ ಇದು. 4,50,000 ಫೈನಲ್ ಆಗುತ್ತೆ ಸರ್. 4,50,000 ಫೈನಲ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು 4,50,000 ಫೈನಲ್ ಮಾಡಿ ಕೊಡ್ತಿದ್ದಾರೆ ಈ ವೆಹಿಕಲ್. 14 ಮಾಡಲು, ಪೆಟ್ರೋಲ್. ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ. ಅದು ಕೂಡ ಆಸ್ಟಾ ಟಾಪ್ ಎಂಡ್. 56,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. ಇಲ್ಲೊಂದು ನಿಸ್ಸಾನ್ ವೆಹಿಕಲ್ ಇದೆ, ಹೇಳಿ ಸರ್. ಸರ್ 2013 ಸಿಂಗಲ್ ಓನರ್ RXZ ಡೀಸೆಲ್ ವೆಹಿಕಲ್ ಸರ್. ಬರೀ 3,50,000 ಆಗುತ್ತೆ ಸರ್. ಸರ್ 3,50,000 ಲಕ್ಷ ಫೈನಲ್. 22 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್ ಇದು. ಸರ್ ಡೀಸೆಲ್ ವೆಹಿಕಲ್? ಹೌದು ಸರ್, ಡೀಸೆಲ್ ಸಿಂಗಲ್ ಓನರ್ ಗಾಡಿ. ನೋಡ್ತಾ ಇರ್ಬೋದು 89,000 ಕಿಲೋಮೀಟರ್ ಮಾತ್ರ ರನ್ ಆಗಿರೋದು. ಸೊ ಇದು ರೆನಾಲ್ಟ್, ಸೊ ನಿಸಾನ್ ಫ್ಲೂಯೆನ್ಸ್ ಇದು. ಸೊ ಆಲ್ಮೋಸ್ಟ್ ಗಾಡಿ ತುಂಬಾನೇ ಪ್ರೀಮಿಯಂ ಆಗಿ ಬರುತ್ತೆ. ಅಂಡ್ ಏರ್ ಬ್ಯಾಗ್, ABS, ಲೆದರ್ ಇಂಟೀರಿಯರ್ಸ್ ನಿಮ್ಗೆ ನೋಡ್ತಾ ಇರ್ಬೋದು. ಲೆಗ್ ರೂಮ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಲಕ್ಸುರಿ ಸೆಗ್ಮೆಂಟ್ ಅಲ್ಲಿ, ಲೋ ಬಡ್ಜೆಟ್ ಅಲ್ಲಿ ಸೂಪರ್ ವೆಹಿಕಲ್ ಈ ಗಾಡಿ. ಅಂಡ್ ಅದೇ ತರ ಒಂದು ಸ್ವಿಡ್ ಇದೆ, ಹೇಳಿ ಸರ್. ಸರ್ 2019 ಸೆಕೆಂಡ್ ಓನರ್ ಸರ್ ಇದು. ಬರೀ 40,000 ಕಿಲೋಮೀಟರ್ ಓಡಿದೆ. 3,50,000 ಫೈನಲ್ ಆಗುತ್ತೆ ಸರ್. 3,50,000 ಫೈನಲ್. 3,00,000 ಲೋನ್ ಆಗುತ್ತೆ. 50,000 ಕೊಟ್ಟು ಗಾಡಿ ತಗೊಂಡೋಗ್ಬೋದು ಸರ್ ಇದು. ಓಕೆ. ಅಂಡ್ ಬಡ್ಜೆಟ್ ಅಲ್ಲಿ ಏನಾರ ಇನೋವಾ ಬೇಕಂದ್ರೆ ಇಲ್ಲಿ ಆಪ್ಷನ್ 2010 ಸೆಕೆಂಡ್ ಓನರ್ V ವರ್ಷನ್ ಸರ್ ಇದು. 1,80,000 ಓಡಿದೆ. 5,80,000 ಫೈನಲ್ ಆಗುತ್ತೆ ಸರ್. 5,80,000 ಫೈನಲ್ ಆಗುತ್ತೆ ಸರ್. ಅಂಡ್ ಪೋಲೋ ಸರ್ 2010 ಡೀಸೆಲ್ ವೆಹಿಕಲ್ ಸರ್. ಸೆಕೆಂಡ್ ಓನರ್ 2,80,000 ಆಗುತ್ತೆ ಸರ್ ಇದು. 2,80,000 ಫೈನಲ್ ಸರ್. ಡೀಸೆಲ್ ವೆಹಿಕಲ್. ಸೆಕೆಂಡ್ ಓನರ್ 98,000 ಕಿಲೋಮೀಟರ್ ರನ್ ಆಗಿದೆ. 23-24 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಸರ್ ಇವಾಗ ಒಂದ್ಸಲ ಪೋಲೋಗೆ ಸರ್ವಿಸ್ ಕೊಟ್ಟಾಗೆಲ್ಲ ಎಷ್ಟು ಚಾರ್ಜ್ ಆಗುತ್ತೆ ಸರ್? ಬರುತ್ತೆ 10,000 ಮೇಲೆ ಬರುತ್ತೆ ಸರ್ ನಿಮ್ಗೆ. 15,000 ಸರ್ವಿಸ್ ಇದೆ. ಬೇರೆ ಗಾಡಿ ಎಲ್ಲ 10 ಹಿಂಗ್ ಕೊಡ್ತಾರೆ. ಇದು ಬಂದ್ಬಿಟ್ಟು 15,000 ಅಷ್ಟೇ, ಡಿಫ್ರೆನ್ಸ್ ಏನು ಇಲ್ಲ. ಅಂಡ್ ಮಲ್ಟಿ ಜೆಟ್ 1.23 ಬರುತ್ತೆ ಇಂಜನ್. 2011 ಸೆಕೆಂಡ್ ಓನರ್ ಬರೀ 2,25,000 ಆಗುತ್ತೆ ಸರ್. ಬರೀ 2,25,000 ಅಷ್ಟೇ. ಸೊ ನೋಡ್ತಾ ಇರ್ಬೋದು ನಿಮ್ಗೆ 2,25,000 ಫೈನಲ್ ಮಾಡಿ ಕೊಡ್ತಿದ್ದಾರೆ ಸರ್. ಈ ಗಾಡಿ ಏನಾರ ಲೋನ್ ಆಗುತ್ತಾ? ಫುಲ್ ಕ್ಯಾಶ್? ಲೋನ್ ಫುಲ್ ಕ್ಯಾಶ್ ಅಲ್ಲಿ ತಗೋಬೇಕು. ಫುಲ್ ಕ್ಯಾಶ್ ಅಲ್ಲಿ ತಗೋಬೇಕು. ಹೌದು. ಅಂಡ್ ಸ್ಯಾಂಟ್ರೋ ಜಿಂಗೋ ಸರ್ 2013 ಸಿಂಗಲ್ ಓನರ್ ಸರ್. ಬರೀ 2,75,000 ಸರ್ ಇದು. 2,75,000 ಜಿಂಗೋ ಮಾಡ್ಲಿ ಸರ್. 13 ಮಾಡಲು ಸಿಂಗಲ್ ಓನರ್ 65,000 ಕಿಲೋಮೀಟರ್ ಓಡಿದೆ. 2,75,000 ಫೈನಲ್. ಓಕೆ. ಸೊ ನೋಡ್ತಾ ಇರ್ಬೋದು ರೆನಾಲ್ಟ್ ಡಸ್ಟರ್ ಗಾಡಿ ಇದೆ ನಿಮ್ಗೆ. 13 ಮಾಡಲು ಸರ್. 13 ಮಾಡಲು 110 PS RXZ. ಓಕೆ. 4,75,000 ಫೈನಲ್ ಸರ್ ಇದು. RXZ 13 ಮಾಡಲು 4,75,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. 110 PS ಪವರ್ಫುಲ್ ವೆಹಿಕಲ್. ನೋಡ್ತಾ ಇರ್ಬೋದು ಆಫ್ ರೋಡ್ ಗಂತೂ ಸೂಪರ್ ಆಗಿರುತ್ತೆ ವೆಹಿಕಲ್ ಮಾತ್ರ. ಸೊ ಇದರಲ್ಲೂ ಕೂಡ ನಿಮ್ಗೆ ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಡಿಫಾಗರ್ ಕೂಡ ಬರುತ್ತೆ. ಪಾರ್ಕಿಂಗ್ ಸೆನ್ಸರ್ಸ್, ಕ್ಯಾಮೆರಾ ಎಲ್ಲ ಬರುತ್ತೆ. ಅಂಡ್ ಏನ್ ಹೇಳಿ ಸರ್ ಪ್ರೈಸ್? 475 ಆಗುತ್ತೆ ಸರ್ ಇದು. 4,75,000 ಫೈನಲ್. ಗಾಡಿ ಎಲ್ಲ ಈ ತರ ಇದೆ. ಡೀಸೆಲ್ ವೆಹಿಕಲ್ ಏನಾರ ಹುಡ್ಕಂಗಿದ್ರೆ ಡಸ್ಟರ್ ಅಲ್ಲಿ ಒಂದ್ ಒಳ್ಳೆ ಆಪ್ಷನ್. ಅಂಡ್ ಫೈನಲ್ ಪ್ರೈಸ್ 2007 ಸರ್ ಇದು. 2,80,000 ಆಗುತ್ತೆ ಸರ್ ಇದು. 2,80,000 ಫೈನಲ್ ಆಗುತ್ತೆ ಸರ್. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೆಹಿಕಲ್. ಅಂಡ್ 10 ಮಾಡಲ್ ಆಟೋಮೆಟಿಕ್ 3,50,000 ನೆಗೋಷಿಯಬಲ್ ಆಗುತ್ತೆ ಸರ್ ಇದು. ಓಕೆ. ಅಂಡ್ 2003 ಮಾಡಲ್ ಎಸ್ಟಿಮ್
ಬರೀ 1,30,000 ಆಗುತ್ತೆ ಸರ್ ಇದು. ಸರ್ ಬರೀ 1,30,000 ಫೈನಲ್ ಆಗುತ್ತೆ ಸರ್ ಇದು. ಅಂಡ್ ನ್ಯಾನೋ ಫೈನಲ್ ಪ್ರೈಸ್ 1 ಲಕ್ಷಕ್ಕೆ ಆಗುತ್ತೆ ಸರ್. 2013 ಮಾಡಲ್ 13 ಮಾಡಲು ಇದು ಈಗ ಆಗುತ್ತೆ ಸರ್ ಫೈನಲ್ ಇದು. ಸರ್ ಈ ಗಾಡಿ ಇದೆಯಾ ಸರ್ ಇದು? ಇದೆ ಸರ್, ಇದೆ ಇವಾಗ ಹೋಗ್ತದೆ ಸರ್ ಇದು. 14 ಮಾಡಲ್ ಸಿಂಗಲ್ 5.5 ಲಕ್ಷ ನೆಗೋಷಿಯಬಲ್ ಇದೆ ಸರ್ ಇದು. ಓಕೆ, ಇನ್ನ ರೆಡಿಯಾಗಿ ಬರ್ತಾ ಇದೆ, ನಾಳೆ ಬರುತ್ತೆ ಸರ್ ಇದು. ಸೊ ನಾಳೆ ಬರುತ್ತೆ ಗಾಡಿ. ಜಸ್ಟ್ ಈಗ ನೆನ್ನೆನೆ ಬಂದಿರೋದು ಗಾಡಿ, ಇನ್ನು ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ ನೀಟಾಗಿ ತೋರಿಸ್ತಾ ಇದೀನಿ. ಅಂಡ್ ಸರ್ ಇದು ಮಾಡ್ಲಿ ಯಾವ್ದು ಸರ್ ಇದು? 14 ಸಿಂಗಲ್ ಸೆಕೆಂಡ್ ಓನರ್ ಸರ್ ಇದು. ಸರ್ ಏನ್ ಹೇಳಿದ್ದು ಪ್ರೈಸ್? 5.5 ನೆಗೋಷಿಯಬಲ್ ಇದೆ. 5.5 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಅಂಡ್ ಅದೇ ತರ ಇಲ್ಲಿ ನ್ಯಾನೋ ಎಲೆಕ್ಸ್ ಇದೆ ವೆಹಿಕಲ್ ನೋಡ್ತಾ ಇರ್ಬೋದು. ಅಂಡ್ ಅದೇ ತರ ಟೊಯೋಟಾ ಬಿ ವೇರಿಯಂಟ್ ಇದೆ.